ನಮ್ದು ಚಿತ್ರದುರ್ಗ ಹತ್ರ ವಸ್ತ್ರಗ ಅಂತ ಹೇಳಿ. ನಾನು ಇದ್ರಾಗೆ ದುಡ್ಡೈತೆ ಅಂತ ಬಂದಂತ ವ್ಯಕ್ತಿ ಏನಲ್ಲ. ನಾನು ನಮ್ಮ ಮನೆಯವ್ರ ಆರೋಗ್ಯಕ್ಕೋಸ್ಕರ ಬಂದಂತೇಳಿ ನಾನು. ಆದ್ರೆ ನಮ್ಮ ಮನೆಯವರು ಸುಮಾರು 20 ಅಡಿ ಮೇಲಿಂದ ಬಸ್ ಬಿದ್ದು ಕತ್ತೆ ಮುರಿದೋಗ್ಬಿಟ್ಟಿತ್ತು. ಸುಮಾರು ನಾನು 8 ವರ್ಷ ಪೈ ಕರ್ಕೊಂಡು ಓಡಾಡಿದ್ದೆ. ಯಾಕೆಂದ್ರೆ ಬಹಳ ರೋಚವಾಗಿದ್ದೆ. ನಾನು ದಿವಸ ಕರ್ಕೊಂಡು ಓಡಾಡಿ ಸುಸ್ತಾಗಿದ್ದೆ. ಅಂತ ಇದ್ರಾಗೆ ನನಗೂ ಯಾರೋ ಪುಣ್ಯಾತ್ಮರು ಇದಕ್ಕೆ ಅವಕಾಶ ಕೊಟ್ರು. ಅವ್ರು ಕೊಟ್ಟಂತರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಯಾಕೆಂದ್ರೆ 8 ವರ್ಷ ಓಡಾಡ್ದಂತ ನಮ್ಮ ಯಜಮಾನ್ರು ಈ ಪ್ರಾಡಕ್ಟ್ ತಗೊಂಡು 1.5 ತಿಂಗಳಿಗೆ ಎದ್ದೋಡಾಡಿದಾರೆ ಅಂದ್ರೆ ನಮ್ದೆಲ್ಲ ಇದಕ್ಕೆ ಶ್ರಮ, ನಮ್ಮ ಇಲಾಖೆ ಅದ್ರಾಗಿರೋಂಥ ದೊಮ್ಮು ಅಂತ ಹೇಳ್ಬಹುದು. ಇದು ನಮ್ಮ ಕೈಗೆ ಸಂಜೀವಿನಿ ಕೊಟ್ಟಿದ್ದೆ. ಆ ಸಂಜೀವಿನಿ ನಾವು ಯಾವ ತರ ಎಂತರಿ ಬೇಕಾದ್ರೂ ಕೊಡಬಹುದು. ಆ ಸಂಜೀವಿನಿ ನಾವು ಕೈಯಾಗ ಇಟ್ಕೊಂಡು ಹಿಂದೆ ಮುಂದೆ ನಾವು ಸುಮ್ನೆ ಇವ್ರು ಮಾತಾಡ್ಸೋನೋ ಕೊಡೋನೋ ಬಿಡೋನೋ, ಇವ್ರು ಆಸ್ಪತ್ರೆಗೆ ಹೋಗ್ತಾರೆ, ಅದು ಸೆಕೆಂಡ್ರಿ. ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಪ್ರಯತ್ನ ನಾವು ಮಾಡ್ಬೇಕು. ಯಾಕೆಂದ್ರೆ ಎಲ್ಲಾರು ನಮ್ಮಷ್ಟೇನೆ ಇದಾಗಿರಲ್ಲ. ಸುಮಾರು 8 ಲಕ್ಷ ಕಳೆದಾಗ ನಾನು ಎಷ್ಟು ಹೊಟ್ಟೆ ಉರ್ಕೊಂಡಿದ್ದೆ ಗೊತ್ತಾ? ಬಾಳ ಅಂದ್ರೆ ತುಂಬಾ ಹೊಟ್ಟೆ ಉರ್ಕೊಂಡಿದ್ದೆ. ಅವತ್ತಿನ ಪರಿಸ್ಥಿತಿ ಹಂಗಿತ್ತು ನಂದು. ಈಗ ನಮ್ಮ ಮನೆಯವರು 12 ವರ್ಷದ ಹುಡುಗ ಇದ್ದಂಗಿದ್ದಾರೆ. ಮೇಡಮ್ ಇವಾಗ ಡಿಟಿಸಿ ಪ್ರೆಸೆಂಟ್, ಇನ್ನೇನು ZTC ರೀಚ್ ಆಗ್ತಾ ಇದ್ದೀನಿ. ಅವ್ರ ಸೊಸೆನೂ ಕೂಡ ನೆಕ್ಸ್ಟ್ ಡಿಟಿಸಿ ಆಗ್ತಾ ಇದ್ದಾರೆ. 20 ಸೊಸೆರು ಆಗ್ತಾ ಇದ್ದಾರೆ. ನನ್ನ ಟೀಮ್ನಾಗ ಎಲ್ಲರೂ ಅವ್ರವ್ರ ರ್ಯಾಂಕ್ಗಳವರೆಲ್ಲ ಚೇಂಜ್ ಆಗಿದ್ದಾರೆ. ಎಲ್ಲರಿಗೂ ಚೇಂಜ್ ಆಗೋ ತರ ನಾನು ಅವ್ರಿಗೆ ನಿದ್ದೆ ಮಾಡಕ್ ಬಿಡ್ತಾ ಇಲ್ಲ. ನನ್ನ ಏಜ್ ಏನ್ ಬರೀ 12 ವರ್ಷ ಅಂತ ತಿಳ್ಕೊಂಡಿದ್ದೀರಾ? 65 ವರ್ಷ ನನ್ನ ಏಜು. ಇನ್ಕಮ್ ಎಷ್ಟು ಮಾಡ್ತಿದ್ರ? ಸುಮಾರು ಒಂದು 30ರಿಂದ 38ವರೆಗೂ ಇನ್ಕಮ್ ತಾಂತೀನಿ ನಾನು. ಒಬ್ಬ ಆಫೀಸರ್ ಸಂಬಳ ನಾನು ತಾಂತಾ ಇದ್ದೀನಿ. ನನ್ನ ಟಾರ್ಗೆಟ್ ಅಂತ ಅಲ್ಲ, ನನ್ಗೇನಪ್ಪ ಅಂದ್ರೆ ಎಷ್ಟು ಜನ ನನ್ನ ಕೈಲಾಗುತ್ತೆ ಕಷ್ಟ ಇದ್ದಂತ ನಾವು ಹೊರಗೆ ತರೋದೇ ನನ್ನ ಕೆಲಸ. ನನಗೆ ಆ ಟಾರ್ಗೆಟ್ ಈ ಟಾರ್ಗೆಟ್ ನನ್ನ ಟಾರ್ಗೆಟ್ ನಾನು ಏನ್ ಮಾಡಲ್ಲ. ನನಗೆ ಟಾರ್ಗೆಟ್ ಗೊತ್ತಿಲ್ಲ. ಒಟ್ಟಿಗೆ ನನ್ನ ಕೈಲಾಗ ಎಲ್ಲಕ್ಕೂ ಎಬ್ರಿಸಿ ಹಾಕಾಗ್ಲೂ ನಾನು ಕೆಲ್ಸಗಳು ಮಾಡಿಸ್ತೀನಿ ಅಂತ ಹೇಳ್ತೀನಿ. ನನಗೆ ಇದು 2ನೇ ಅವಕಾಶ. ಇವತ್ತು ಥೈಲ್ಯಾಂಡ್ ಬಂದಾಗ 1 ಅವಕಾಶ. ನೆಕ್ಸ್ಟ್ ನನಗೆ ಕೇರಳಕ್ಕೂ ಆಗಿತ್ತು. ಕೇರಳಕ್ಕಾದ್ರೆ ನಾನು ಹೋಗ್ಲಿಲ್ಲ. ಯಾಕೆಂದ್ರೆ ಫ್ಲೈಟ್ ಹೆದರಿಕೆ. ಈಗಲೂ ಫ್ಲೈಟ್ ಹೆದರಿಕೆ. ನಮ್ಮ ವಸ್ತ್ರದಾಗೆ ನಮ್ಮ ರಂಗನಾಥ್ ಸರ್ ಇದಾರೆ, ಟೈಗರು ಅಂತ. ಆ ಟೈಗರು ಮತ್ತೆ ನಮ್ಮ ಹಪ್ಪಳ ಈಶ್ವರಪ್ಪ ಸರ್ ಇದಾರೆ, ಅವರು ಅಷ್ಟೇ. ಆದ್ರೂ ಸತಿ ಜೊತೆಗೆ ನನ್ನ ಸೊಸೆ ರಮ್ಯಾ ಮೇಡಮ್ ಐತೆ. ಅವ್ರು ಹೇಳಿದ್ರು, ಈ ಸತಿ ನೀನು ಹೋಗ್ಲಿಲ್ಲ ಅಂದ್ರೆ ಚೀಲ ಕಟ್ಟಿ ಅಂದ್ರೆ ಏರ್ಪೋರ್ಟ್ಗೆ ಹಾಕಿ ಬರ್ತೀವಿ ಅಂತ. ಹಂಗಾಗಿ ನಾನು ಬಂದಿದ್ದೀನಿ. ನಾನೇನಾದ್ರು ತಪ್ಪಾಗಿ ಮಾತಾಡಿದ್ರೆ ದೇವರ